ಸಿರಿವಾರ ವ್ಯಾಪ್ತಿಗೆ ಬರುವ ವಂದಲಿ ಗ್ರಾಮದಲ್ಲಿ 10 ವರ್ಷ ಗತಿಸಿದರೂ ಅಭಿವೃದ್ಧಿ ಕಾಣದ ಕನಕವೃತ್ತ ಪಕ್ಕದ ರಸ್ತೆ ಮೌನ ವಹಿಸಿ ಚಿರನಿದ್ರೆಗೆ ಜಾರಿದ ಜನಪ್ರತಿನಿಧಿಗಳು. ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಂದಲಿ ಗ್ರಾಮದಲ್ಲಿ ಸುಪ್ರಸಿದ್ಧ ಪವಿತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಸುಪ್ರಸಿದ್ಧ ಗವಿಸಿದ್ದೇಶ್ವರ ಮಠವಿದ್ದರೂ ಕನಕವೃತ್ತದ ಪಕ್ಕದ ರಸ್ತೆ ಸಾಕಷ್ಟು ಗುಂಡಿಗಳು ಬಿದ್ದರೂ ಸಾರ್ವಜನಿಕ ಮಹಿಳೆಯರು, ಮುದುಕರು, ವಾಹನ ಸವಾರರು, ರೈತರು ಹೊಲಗಳಿಗೆ ಕೆಲಸಕ್ಕೆ ಟ್ರ್ಯಾಕ್ಟರ್, ಎತ್ತಿನ ಬಂಡಿ, ಬೆಳೆದ ಬೆಳೆ ಮನೆಗೆ ತೆಗೆದುಕೊಂಡು ಹೋಗಬೇಕಾದರೆ ಜನರು ತಿರುಗಾಡಲು ಪರದಾಡುತ್ತಿದ್ದರು. ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು, ಅಭಿವೃದ್ಧಿ ಅಧಿಕಾರಿಗಳು ದೇವದುರ್ಗ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶಾಸಕರೇ ಒಂದು ಸಾರಿ ವಂದಲಿ ಗ್ರಾಮಕ್ಕೆ ಭೇಟಿ ನೀಡಿ ಆ ರಸ್ತೆಯಲ್ಲಿ ತಾವು ನಡೆದುಕೊಂಡು ಹೋದರೆ ಮಾತ್ರ ಗೊತ್ತಾಗುವುದು. ರೈತರ, ಸಾರ್ವಜನಿಕರು, ಮುದುಕರು, ವಾಹನ ಚಾಲಕರು ರಸ್ತೆಯಲ್ಲಿ ಬಂದರೆ ಏನಾಗುತ್ತದೆ ಎಂಬುದು ತಿಳಿಯುತ್ತದೆ. ಇಂತಹ ಭೀಕರ ರಸ್ತೆ ಗುಂಡಿಗಳಲ್ಲಿ ಶಾಸಕಿ ಸುಪ್ರಸಿದ್ಧ ಮಠಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಬಂದರೂ ತಿಳಿಯದಂತೆ ಮೌನ ವಹಿಸಿದರೆಂದು ಗ್ರಾಮಸ್ಥರ ಆರೋಪ. ಈಗಲಾದರೂ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲು ಮುಂದಾಗುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗಾರ್ಲದಿನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ವಂದಲಿ ಗ್ರಾಮ ರೀ, ಪಲ್ಕಮಡ್ ಪಂಚಾಯತಿ ಬರುತ್ತಾ. ಈಗ 10 ವರ್ಷ ಆಯ್ತು ರೀ ಕಾಂಕ್ರೀಟ್ ಹಾಕಿ ತಿರುಗಿ ಇಲ್ಲಿ ಎಷ್ಟು ಯಾರು ಕಿರ ಮಾಡಿಲ್ರಿ. ಇಲ್ಲಿ ಗಾಡಿಗಳಲ್ರಿ ಬಸವಣ್ಣ ಬರೋಕಟ್ಟು ಪ್ರಾಬ್ಲಮ್ ಆಗೈತಿ ರೀ. ಯಾಕಂದ್ರೆ ಇಲ್ಲಿ ಈ ಗಟ್ಟಿ ಮೇಲೆ ಇರೋದ ಒಕ್ಕಲ್ತಂದ್ರೆ ಜಾಸ್ತಿ ಐತಿ ರೀ. ಇಲ್ಲಿ ರೈತರು ಇರೋದ ಜಾಸ್ತಿ. ಇಲ್ಲಿ ಗಾಡಿನ ಮ್ಯಾಕ್ ಬರ್ತಾ ಇಲ್ಲ. ಇನ್ನು ಬಸವಣ್ಣ ಹೆಂಗೆ ಬರ್ತಾನ್ರಿ, 2 ಬ್ಯಾರಲ್ ನೀರು ಹಾಕಿ ನಾವು ಇಲ್ಲಿದ್ದ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿದ್ದ ಹೋಗ್ಬೇಕ್ರಿ. ಯಾಕಂದ್ರೆ ನಮ್ಗೆ ನೀರಾವರಿ ಇಲ್ರಿ, ನಮ್ಮ ಒಣ ಬೇಸಾಯ ರೀ. ನೀರು ಮಲ್ಲಿದ್ದ ಒಯ್ಬೇಕ್ರಿ. ಮತ್ತೆ ನೀರು ಬರ್ಲಿಕ್ಕನ ಮತ್ತೆ ನಾವು 2 ದಿನ ಎಣ್ಣೆ ಹೊಡೆದ ಗ್ಯಾಪ್ ಆಗುತ್ತೆ ರೀ. ಆ ರೀತಿ ಅಷ್ಟರ ಮಟ್ಟಿಗೆ ತೆಗ್ಗುಗಳು ಬಿದ್ದಾವ. ಗಾಡಿ, ಟ್ರ್ಯಾಕ್ಟರ್, ಬಂಡಿ ಹೆಂಗ್ ಯಾವ ರೀತಿ ಹೋಗ್ತೀರಿ ನೀವೆಲ್ಲ? ಏನ್ ಇರುವಲ್ರಿ ನೀವು ಹಗ್ಗಗಳು ಮೆಲ್ಕಾಸ ಏನಂತಾರ ಮುದಿಯರು ಎಷ್ಟೋ ಜನ ಗಾಡಿಗಳು ಬೈಕ್ಗಳು ಬಿದ್ದು ಕೈ ಕಾಲು ಮುರ್ಕೊಂಡಾರ್ರಿ. ಇದು ಸಂಬಂಧಪಟ್ಟ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲ ನೋಡ್ಯಾರಿ, ಎಲ್ಲ ಶಾಂಕ್ಷನ್ ಆಗ್ಯದ ಮಾಡ್ತಾವ ಅಂತ ಹೇಳ್ತಾರ್ರಿ. ಬಂದು ಅಷ್ಟೇ ನೋಡ್ಯಾರಿ, ಏನಿಲ್ಲ ಅದ್ರ ಕೆಲಸ. ಎಷ್ಟು ವರ್ಷ ಆಯ್ತು ಇದು ಈ ರೀತಿಯಾಗಿ? 10 ವರ್ಷ ಆಯ್ತು ರೀ. ಶಿವನಗೌಡ ನಾಯಕ್ ಮಾಡಿದ್ರೆ ತಿರುಗಿ ಇದ್ರ ಶನಕ್ಕೆ ಬಂದಿಲ್ರಿ ಯಾರು. ಇಲ್ಲಿ ಸ್ಥಳೀಯ ಶಾಸಕರಿಗೆ ಏನ್ ಅದ್ರ ಬಗ್ಗೆ ಗಮನ ಅದ? ಏನಿಲ್ರಿ. ಜಿ ಕರೀಂ ನಾಯಕ್ ಅವ್ರು ಇಲ್ಲಿ ಅಲ್ಲಿ ಗವಿಸಿದ್ದೇಶ್ವರ ಮಠಕ್ಕೆ ಬಂದಾರ್ರಿ. ಅಲ್ಲೇ ನೋಡ್ಯಾರ, ಅವ್ರಿಗೆ ಲೆಟರ್ ಕೊಟ್ಟಿವ್ರಿ. ಆ ರೋಡ್ನೇ ಹಂಗೆ ಬಂದಾರ ಅವರು? ಅಲ್ಲೇ ಬಂದಾರ. ಅದೇ ಕಾರ ಅದೇ ರೋಡ್ನಾಗ ಇಲ್ಲಿ ಬಂದಾರ, ಗತಿ ಮಠಕ್ಕೆ ಬಂದಾರ್ರಿ. ಹಂಗೆ ಬಂದ್ರ ಅದ್ರ ಬಗ್ಗೆ ಗಮನ ಇಲ್ರಿ. ನಾವು ಲೆಟರ್ ಕೊಟ್ಟಿವ್ರಿ, ಅವ್ರಿಗೆ ಹೇಳಿವಿ. ಅದ್ರ ಬಗ್ಗೆ ಏನು ಮಾಹಿತಿ ನಮ್ಗೆ ಇನ್ನ ಇದು ಮಾಡಿಲ್ರಿ. ತಮ್ಮ ಹೆಸರು? ಹನುಮಂತ್ ರೀ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380522223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.